ಸಿಕ್ತು, ತಗೊಂಡೆ. ಸೂರ್ಯನ ಕಿರಣಗಳಿಂದ ಸ್ವಲ್ಪ ಬರ್ನ್ ಆಗೋದು ಕಡಿಮೆ ಆಗುತ್ತಾ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಎಲ್ಲರಿಗೂ ಗೊತ್ತಿರ್ಲಾರೋರಿಗೆ ಹೇಳಕತ್ತೀನಿ. ಮತ್ತೆ ಏನಕ್ಕೆ ಬಾರ್ದಿ ಮಾಡಕತ್ತ ಹಂಗ ಹಿಂಗ ಸೇರ್ ಅನ್ನಕ್ಕೆ ಹೋಗ್ಬೇಡ್ರಿ. ಗೊತ್ತಿರಲ್ಲ ಅವ್ರಿಗೆ ಹೇಳಕತ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಂತರ್ಯ ಮಂದಾಲಿ ಯೂಟ್ಯೂಬ್ ಚಾನಲ್ ಗಾಯ್ಸ್. ಬನ್ನಿ, ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ರಿ, ಈಗ ಮುಖ ತೊಳ್ಕೊಂಡೆ, ಮುಖ ಸ್ನಾನ ಅವಾಗಲೇ ಆಗಿದೆ ಬೆಳಗ್ಗೆನೆ. ನೋಡ್ರಿ ಗಾಯ್ಸ್, ಡೆಲಿವರಿ ಆದಮೇಲೆ ನನ್ನ ಫೇಸ್ ಮೇಲೆ ಎಲ್ಲ ಎಷ್ಟು ಬ್ಲ್ಯಾಕ್ ಹೆಡ್ಸು, ಎಲ್ಲ ಪಿಗ್ಮೆಂಟೇಷನ್, ಇಲ್ಲಿ ನೋಡ್ರಿ ಪಿಗ್ಮೆಂಟೇಷನ್ ಮತ್ತು ಓಪನ್ ಪೋರ್ಸ್ ಎಲ್ಲ ಬಂದಿದೆ. ಅದ್ರಲ್ಲಿ ಬೇರೆ ಇವಾಗೆಲ್ಲ ಮುಖಕ್ಕೆ ಏನಾದರೂ ಒಂಚೂರು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಆರ್ಡರ್ ಮಾಡಿದೆ, ನಾಯ್ಕಾದಲ್ಲಿ ಬಂದಿದೆ. ನೋಡೋಣ ಯಾವ ಥರ ಇದೆ. ಸನ್ಸ್ಕ್ರೀನ್ ತರಿಸಿದ್ದೀನಿ ಫಸ್ಟು, ಆಮೇಲೆ ನೋಡೋಣ ಮಾಯಿಶ್ಚರೈಸರು, ಟೋನರು ತರಿಸಿದೆ. ನೋಡಿ ಫ್ರೆಂಡ್ಸ್, ನಾಯ್ಕಾಯಿಂದ ಆರ್ಡರ್ ಬಂದಿದೆ. ಸನ್ಸ್ಕ್ರೀನ್ ಆರ್ಡರ್ ಮಾಡಿದ್ದೆ, ಬೇಸಿಗೆ ಅಲ್ವಾ, ಅದಕ್ಕೆ ಈಗ ಓಪನ್ ಮಾಡ್ತಾನೆ ಇರು. ಆಮೇಲೆ ಬಂದ್ ಮಾಡಲ ಬಾಕ್ಸು ನಾಯ್ಕದು ಓಪನ್ ಮಾಡ್ತಾ ಇದ್ದೀನಿ. ಪ್ಯಾಕೇಜಿಂಗ್ ಚೆನ್ನಾಗಿದೆ, ಇಷ್ಟ ಆಗ್ತೈತೆ. ಇದು ರೆಡಿನಾ ಸಿ ಅಂತ, ರೆಡಿನಾ ಸಿ ಅನ್ನೋದು ಲೆನೇಜ್ ಅವ್ರು ಯೂಸ್ ಮಾಡ್ತಾ ಇದ್ದೀನಿ. ಥಿಕ್ನೆಸ್ ಬಂದು ಈ ಥರ ಇದೆ. ನೋಡೋಣ, ಇವಾಗ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ನೋಡಿ, ನನ್ನ ಫೇಸ್ ಮೇಲೆ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ. ಈಗ ನೋಡಿ ಎಷ್ಟು ಓಪನ್ ಪೋರ್ಸು, ಪಿಗ್ಮೆಂಟೇಷನು ಎಲ್ಲ ಇದೆ. ನೋಡೋಣ, ಇದೆಲ್ಲ ನೋಡೋಣ ಇದೆ. ನೋಡ್ರಿ, ಇಲ್ಲೆಲ್ಲ ಹೆಂಗಾಗಿದೆ ಡೆಲಿವರಿ ಆದಮೇಲೆ. ಒಳ್ಳೆ ಡಯಟ್ ಇಲ್ಲ, ಏನಿಲ್ಲ, ಹಿಂಗೆ ಆಗ್ತದೆ ನೋಡಿ. ಸನ್ಸ್ಕ್ರೀನ್, ಇದು ಸನ್ಸ್ಕ್ರೀನ್ನ ಎಲ್ಲರೂ ಯೂಸ್ ಮಾಡಿ. ಆಲ್ಮೋಸ್ಟ್ ಅಲ್ಲೂ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್. ಇರಿ, ಹಚ್ತಾ ಇದ್ದೀನಿ. ಫೇಸ್ ಅವಾಗ ಯಾವ ಥರ ಇತ್ತು, ಇವಾಗ ಯಾವ ಥರ ಆಗುತ್ತೆ ಅಂತ ನೋಡಿ. ಡೈಲಿ ಹಚ್ಬೇಕು ನೀವು. ಡೈಲಿ ಹಚ್ಚಿದ್ರೆ ಸ್ಕಿನ್ನಲ್ಲಿ ಭಾಳ ಇಂಪ್ರೂವ್ಮೆಂಟ್ ಕಾಣುತ್ತೆ ನೋಡ್ರಿ. ನೀರು ಕುಡಿಬೇಕು, 4 ಲೀಟ್ರ್ ನೀರು ಕುಡಿಬೇಕು. ಮತ್ತು 4 ಲೀಟ್ರ್ ನೀರು ಕುಡಿಬೇಕು. ಒಳ್ಳೆ ಫೈಬರ್ ಇರೋಂಥ ಫುಡ್ ತಗೋಬೇಕು, ಪ್ರೋಟೀನ್ ರಿಚ್ ಇರೋಂಥ ಫುಡ್ ತಗೋಬೇಕು. ನೀರು ಮೇನು ಫುಲ್ಲು ಬಾಡಿನ ಹೈಡ್ರೇಟ್ ಆಗಿಟ್ಕೊಳ್ಳಿ. ನಾನು ಡೆಲಿವರಿ ಆಗಿ ಎಲ್ಲ ಹೆಂಗೆ ಮೊದಲೆಲ್ಲ ಸಣ್ಣಾಗಿದೆ, ಈಗ ಮತ್ತೆ ಪ್ರೆಗ್ನೆಂಟ್ ಆಗಿ ಮತ್ತೆ ಅದೇ ಆಟ ಅದೇ ರಾಗ ಅಂತಾರಲ್ಲ, ಹಂಗೆ ಆಯಿತು ನಂದು. ಈಗ ನೆಕ್ಸ್ಟು ನಂದು ಇನ್ನೂ ಒಂದು 3 ಮಂತ್ಸ್ ಆಗೋಣ ವೆಯ್ಟ್ ಲಾಸ್ ವೀಡಿಯೋಸು ಅದೆಲ್ಲ ಮಾಡ್ತಾ ಇರ್ತೀನಿ. ನೋಡಿ ಯಾವ ಥರ ಇನ್ಸ್ಟೆಂಟ್ ಗ್ಲೋ ಕಾಣಿಸ್ತಾ ಇದೆ ಸ್ಕಿನ್ ಮೇಲೆ ಅಂತ ನನಗಂದ್ರೆ ಇಷ್ಟ ಆಗ್ತಾ ಇದೆ. ನೋಡಿ, ಈ ಥರ ಇನ್ಸ್ಟೆಂಟ್ ಗ್ಲೋ ಕಾಣುತ್ತೆ. ಈಗ ನೋಡಿ, ಅವಾಗ ಯಾವ ಥರ ಕಾಣ್ತಾ ಇತ್ತು ನನ್ನ ಫೇಸು, ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಚೆನ್ನಾಗಿದೆ ಅಲ್ವಾ? ನನಗಂತೂ ಇಷ್ಟ ಆಯಿತು. ನೋಡ್ರಿ, ಈಗ ನನ್ನ ಫೇಸಲ್ಲಿ ಯಾವುದೇ ಕ್ರೀಮ್ ಇಲ್ಲ, ಏನಿಲ್ಲ, ಈ ಥರ ಕಾಣಿಸ್ತಾ ಇದೆ. ಈಗ ಇನ್ನೊಂದು ಸನ್ಸ್ಕ್ರೀನ್ ಹೇಳಿದೆ ಅಲ್ವಾ, ತೆಕ್ಕೊಡ್ತೇನಂತ ನೋಡ್ರಿ. ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪನೇ ಆಚೆ ಹೋಗೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನೋಡ್ರಿ, ಇದು ಯಾವುದೇ ರೀತಿ ಮೇಕಪ್ ಅಲ್ಲ, ಏನೂ ಅಲ್ಲ, ಸನ್ಸ್ಕ್ರೀನ್ ಅಂದರೆ ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಟ್ ಮಾಡುವ ಕ್ರೀಮು. ಏನಂತ ನಮ್ಗೆ ಗೊತ್ತಿಲ್ಲ ಕನ್ನಡದಾಗ. ಸೂರ್ಯನ ಕಿರಣಗಳಿಂದ ಸ್ವಲ್ಪ ಬರ್ನ್ ಆಗೋದು ಕಡಿಮೆ ಆಗುತ್ತಾ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಎಲ್ಲರಿಗೂ ಗೊತ್ತಿರ್ಲಾರೋರಿಗೆ ಹೇಳಕತ್ತೀನಿ. ಮತ್ತೆ ಏನಕ್ಕೆ ಬಾರಿ ದಿಮಾಗ್ ಮಾಡಕತ್ತ ಹಂಗ ಹಿಂಗ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಗೊತ್ತಿರಲ್ಲ ಅವ್ರಿಗೆ ಹೇಳಕತ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. 2429 ರುಪೀಸ್ ಆಗಿದೆ ಎರಡು ಸೇರಿ. ಇದು ಎಕ್ಸಾಕ್ಟ್ ಪ್ರೈಸ್ ಬಂದು 2700 ಸಮಥಿಂಗ್ ಬರುತ್ತೆ. ಬಟ್ ನಂದು ಸ್ವಲ್ಪ ರಿವರ್ಸ್ ಇತ್ತು, ಅದನ್ನು ಸೇರಿಸ್ಕೊಂಡು ಅಷ್ಟು ಕಡಿಮೆ ಆಗಿದೆ. ನನಗೆ ಮಿನಿಮಮ್ ಒಂದು 300 ಹಂಗೆ ಕಡಿಮೆ ಆಗಿದೆ ಗೈಸ್, ಅಷ್ಟೇ. ನೀವು ತರಿಸಿ, ಇಷ್ಟ ಆದರೆ, ನನಗೆ ಇಷ್ಟ ಆಗಿದೆ, ನಿಮ್ಗೆ ಬೇಕಿದ್ರೆ ತರಿಸಿ, ಇಲ್ಲಾಂದ್ರೆ ಇಲ್ಲ. ನನಗಂತರ ಎಕ್ಸ್ಟ್ರಾಶಲ್ಲಿ ನೋಡಿದ್ರಲ್ವ ನೀವೇ ಯಾವ ಥರ ಗ್ಲೋ ಕಾಣಿಸ್ತಾ ಇದೆ. ನನ್ನ ಮೊದಲು ಯಾವ ಥರ ಸ್ಕಿನ್ ಇತ್ತು ನಿಮಗೆಲ್ಲ. ನಾವು ಗುಂಡು ಎದ್ದದ್ ನೋಡ್ರಿ. ಆಯ್ತು, ಗುಂಡ ಓದ್ಕೊತಾ ಇದ್ದಾನೆ. ಗುಂಡ ಯಾವ್ದಾರು ಸತ್ತೋಯ್ತಾವ ಏನೋ ನನಗಂತೂ ಗೊತ್ತಿಲ್ಲ. ಗುಂಡ ಓದ್ಕೊತಾನೆ. ಗುಂಡು, ಸಣ್ಣ ಗುಂಡು ಅಳ್ತಾರೆ. ನಮ್ಮ ಗುಂಡು ಸಾಹೇಬ್ರಿಗೆ ಹಸ್ವಾಗಿದೆ. ನಮ್ಮ ಗುಂಡಂಗೆ ಫೀಡ್ ಮಾಡಿಸಿ ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್. ಬೇಸಿಗೆ ಬಂತಲ್ವಾ, ಬೇಸಿಗೆಯಲ್ಲಿ ಭಾಳ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಬಾಡಿ. ಸೊ ಹಂಗಾಗಿ ನೀವು 4 ಲೀಟ್ರ್ ಆದರೂ ವಾಟರ್ನ ಇಂಟೇಕ್ ಮಾಡಿ. 5 ಲೀಟ್ರ್ ಮಾಡ್ಬೇಕು ಆ್ಯಕ್ಚುಲಿ, ಈಗಿನ ಬಿಸಿಲು ತುಂಬ ಜಾಸ್ತಿ ಆಗ್ತಾ ಇದೆ. 4 ಲೀಟ್ರ್ ಆದರೂ ಮಾಡಿ, 4 ಲೀಟ್ರ್ ಆದರೂ ಕುಡೀರಿ. ಇಲ್ಲ 4 ಲೀಟ್ರ್ ಆಗಿಲ್ಲ ಅಂದ್ರೆ 3 ಲೀಟ್ರ್ ಆದರೂ ಮಿನಿಮಮ್ ಆಗಿ ಕುಡೀರಿ. ಯಾಕಂದರೆ ಫುಲ್ಲು ಡಿಹೈಡ್ರೇಟ್ ಆದರೆ ಫುಲ್ಲು ಏನೇನೋ ಆಗ್ಬಿಡುತ್ತೆ, ಮತ್ತು ಫುಲ್ಲು ಡ್ರೈನೆಸ್ ಸ್ಕಿನ್ ಆಗ್ಬಿಡುತ್ತೆ. ಅದಕ್ಕೇ ಕುಡೀರಿ. ನಾನು ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ, ಕುಡಿಯಲ್ಲ ನಾನು 4 ಲೀಟ್ರನ್ನ ನಾನು ಇವತ್ತಿಂದ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಇಲ್ಲೇ ಇಟ್ಕೊಂಡಿದ್ದೀನಿ. ಇವತ್ತು ಯಾವ ಜೊತೆ ಮಾಡ್ತೀನಿ ಅಂತ ನೀವೇ ನೋಡಿ. ಫ್ರೆಂಟಿಂಗ್ ಚೇಂಜ್ ಮಾಡೋಣ. ಇದು ಹಿಂದ್ಗಡೆ ಪಫ್ ಇದೇ ಥರ ಇರಲಿ. ಇವಾಗ ಏನು ಮಾಡೋಣ, ಬಂದಿಡಲ್ವಾ, ಏನು ಮಾಡೋಣ ನೀವೇ ನೋಡಿ. ಈಗ ಕ್ಲಿಪಿಂಗ್ ಮಾಡೋಣ. ಫುಲ್ ಹೇರ್ ಕ್ಲಿಪಿಂಗ್ ಮಾಡೋದೇ ಕೊಡ್ತೀನಿ. ಯಾವ ಥರ ಕ್ಲಿಪಿಂಗ್ ಮಾಡಬೇಕು ಫುಲ್ ಹೇರ್ಸು ಅಂತ ನೋಡಿ. ಹೇರ್ ಸ್ಟೈಲ್ ಮಾಡಿಲ್ವಾ, ಸ್ವಲ್ಪ ಪ್ಯಾಕಿ ಆಗಿದೆ ನೋಡಿ, ಕಾಣಿಸ್ತಾ ಇಲ್ಲ. ಫುಲ್ ಹೇರ್ ಬಿಲ್ಲೆ ಸಿಕ್ಕರೆ ಬಿಡಿಸ್ಕೊತಾ ಇದ್ದೀನಿ. ಎಲ್ಲ ಹೋಗಿ ಕೆಳಗೆ ಹೋಗಿ ಇಷ್ಟ ಆಗಿದೆ. ಈಗ ಕ್ಲಿಪಿಂಗ್ ಸ್ಟಾರ್ಟ್ ಮಾಡ್ತೀನಿ.
ನೋಡಿ 200 ಇಟ್ಟಿದ್ದೀನಿ. ಅಯ್ಯೋ ಗಾಯ್ಸ್, ಇದು ಕಿತ್ತು ಹೋಗಿದೆ, ಇದು ನನ್ಗೆ ಹಾಕಕ್ ಬರಲ್ಲ. ಈಗ ಜಡೆ ಹಾಕಿದ್ರೆ ಕ್ಯಾನ್ಸಲ್ ಆಗಿದೆ. ಮಾಮ ಬರೋದನ್ನ ಜಡೆ ಹಾಕಕ್ ಆಗಲ್ಲ, ಸ್ಟಾಪ್ ಆಯ್ತು. ಬನ್ನಿ ಸುಮ್ಮನೆ ಹಾಗೆ ಇಟ್ಬಿಡೋಣ, ಇದನ್ನ ಆಫ್ ಮಾಡ್ಕೊಂಡ. ಅದಂತೂ ಆಗಲಿಲ್ಲ. ಇವಾಗ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ಕೊಯ್ಯೋಣ. ಬೆಂಡೆಕಾಯಿ ಫ್ರಿಜ್ಜಲ್ಲಿ ಇಲ್ಲಿದೆ. ಬೆಂಡೆಕಾಯಿ ಇಲ್ಲಿದೆ. ಬೆಂಡೆಕಾಯಿ ನೀರು ಚೇಂಜ್ ಮಾಡಿ ಹಾಕ್ತಾ ಇದೆ. ಈಗ ವಾಷಿಂಗ್ ಮಿಷನ್ ಎಲ್ಲ ಪಾಪುನ್ ಬಟ್ಟೆಗಳು ಹಾಕಬೇಕು. ಅಷ್ಟು ದಿನ ಆಯ್ತು ಹಾಕ್ತೆ ಪಾಪುನ್ ಬಟ್ಟೆಗಳು. ಇಷ್ಟ ಆಗೋದು ಪಾಪುನ್ ಬಟ್ಟೆ. ಸ್ವಲ್ಪ ಹಾಕ್ತೀನಿ. ನೋಡಿ ಹೆಂಗೆ ಹೋಗಿರೋದು ವಾಷಿಂಗ್ ಮಿಷನ್ ಬಟ್ಟೆ. ನೋಡಿ ಹೆಂಗೆ ಹೋಗಿರೋದು. ಬನ್ನಿ ಇವಾಗ 5 ಸ್ಟಾರ್ ಚಿಕನ್ ತಂದಾರ ಮಾಮ. ತೆಗಿತಾ ಇದ್ದಾರೆ, ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಮಾಡ್ತಾರಂದ್ರೆ ಅಲ್ಲಿ ಸಕ್ಕತ್ತಾಗಿ ಅವ್ನು. ಓಕೆ ಗಾಯ್ಸ್, ನೋಡಿದ್ರಲ್ಲ ಇವತ್ತಿನ ದಿನ ಯಾವ ಥರ ಇತ್ತು ಸ್ವಲ್ಪ ತೋರಿಸಿದ್ದೀನಿ. ಮತ್ತೆ ಇನ್ನೂ ಚೆನ್ನಾಗಿರೋ ಥರ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನೋಡಿರೋದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್ ಗಾಯ್ಸ್.